ನಾನೀಗ ಹೇಳಕ್ಕೆ ಬಂದಿರುವಂಥ ಘಟನೆ ಬಂದ ಇಂದಿಗೂ ಅಲ್ಲಿರುವಂತಹ ಜನಗಳಿಗೆ ಅಲ್ಲಿನ ಪ್ರಶ್ನೆಗಳಿಗೆ ಉತ್ತರ ಸಿಗಲಾರ್ದಂಥ ನಿಗೂಢ ರಹಸ್ಯವಾಗಿದೆ. 2006 ಅರುಣ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅರುಣ್ ಬಂದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಿರ್ತಾನೆ. ಆ್ಯಂಡ್ ನಿಮಗೂ ಗೊತ್ತ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಭಾಳಷ್ಟು ಕಷ್ಟ ಕನಸು ಎಲ್ಲಾನು ಕಟ್ಕೊಂಡಿರ್ತಾರಂತಂದು. ಹಂಗೆ ಅರುಣ್ಗೆ ಒಂದು ಜಾಬ್ ಆಫರ್ ಆಗ್ತೈತಿ. ಅದು ಬಂದ ಚಂಡೀಗಢ ಒಳಗೆ. ಅರುಣ್ ಬಿಡ ಯಾವುದಾದ್ರೂ ಕೆಲಸ ಆಗಲಿ, ಒಟ್ಟು ನಮ್ಮ ಫ್ಯಾಮ್ಲಿಗೆ ಚಲೋ ಆದ್ರೆ ಸಾಕಂತಂದು ಚಂಡೀಗಢ ಕಡೆ ತನ್ನ ಪ್ರಯಾಣನ ಸಾಗಿಸ್ತಾನೆ. ತನ್ನ ಲಗೇಜ್ ಎಲ್ಲ ತೊಗೊಂಡು ಅರುಣ್ ಹೋಗ್ತಿರ್ಬೇಕಾದ್ರೆ ಟ್ರೈನ್ ಒಳಗೆ ಒಂದು ವಯಸ್ಸಾದ ಮುದುಕ ಅವನ ಬಾಜು ಕುಂತಿರ್ತಾನೆ. ಅವಾಗ ಆ ಮುದುಕಾಗ ಅರುಣ್ ಟೈಮ್ ಎಷ್ಟಾಗ್ತಂತಂದು ಕೇಳ್ತಾನೆ. ಬಟ್ ಆ ಮುದುಕ ಅರುಣ್ ಮಾತಿಗೆ ರೆಸ್ಪಾನ್ಸ ಮಾಡಲ್ಲ. ಮುದುಕ ಕಿವಿಗೆ ಕೇಳ್ಸಂಗಿಲ್ಲ ಅಂತಂದು ಅರುಣ್ ತಿಳ್ಕೊಂಡು ಜೋರಾಗಿ ಕೇಳ್ತಾನೆ, ಏ ಕಾಕ, ಟೈಮ್ ಎಷ್ಟಾಯ್ತು ಅಂತ. ಬಟ್ ಆವಾಗ ಆ ಮುದುಕ ಅರುಣಿನ ಕಡೆ ಸಿಟ್ಟಿಗೆ ನೋಡಿ ಆ ದೃಶ್ಯ ಕಂಡ ಅರುಣ್ಗೆ ಸ್ವಲ್ಪ ಯಾಕೋ ವಿಚಿತ್ರ ಅನ್ನಿಸಿ ಬಿಡ್ತೈತಿ. ಹಂಗಂತಂದು ತಿಳ್ಕೊಂಡು ಅರುಣ್ ಸುಮ್ಮನೆ ಮುಕ್ಕೊಂಡ್ಬಿಡ್ತಾನೆ. ಅರುಣ್ ಕೆಲ್ಸಕ್ಕೆ ಜಾಯ್ನ್ ಆಗಿ 2 ದಿವಸ ಆಗಿರುತ್ತೆ. ಬಟ್ ಅವನ್ ಬರೀ ಆ ಮುಖ ಸಿಟ್ಟಿಗೆ ನೋಡಿರೋದು ಅವನ ಕನಸೊಳಗೆ ಬರ್ತಿರ್ತೈತಿ. 1 ದಿವಸ ರಾತ್ರಿ ಅರುಣ್ ತನ್ನ ಕೆಲಸ ಮುಗಿಸ್ಕೊಂಡು 2 ಗಂಟೆ ರಾತ್ರಿ ತನ್ನ ಮನೆ ಕಡೆಗೆ ಹೋಗ್ಬೇಕಾದ್ರೆ ಬಸ್ ಒಳಗೆ ಸಿಕ್ಕಿದಂಥ ಮುದುಕ ದೂರ ಒಂದು ಹಳೆಯ ಮನೆ ಕಡೆಗೆ ನಿಂತಿರ್ತಾನೆ. ಅದನ್ನ ನೋಡಿ ಅರುಣ್ ಫುಲ್ ಹೆದರಿಬಿಡ್ತಾನೆ. ಆ ಮುದುಕ ಸುಮಾರು 10 ರಿಂದ 12 ಫೀಟ್ ಅಷ್ಟು ಎತ್ತರದಲ್ಲಿ ಫುಲ್ ಕತ್ತಲೊಳಗೆ ನಿಂತಿರ್ತಾನೆ. ಅವನನ್ನು ನೋಡಿ ಅರುಣ್ ಅಲ್ಲಿ ನಿಂತು ಓಡಿ ಹೋಗಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನ ಕಡೆ ಓಡಿ ಹೋಗಕ್ಕೆ ಆಗಂಗಿಲ್ಲ. ಯಾರೋ ಅವನ ಭುಜದ ಮೇಲೆ ಒಂದು ಮನುಷ್ಯ ಕುಂತಿರುವಂಗೆ ಆಗ್ಬಿಡ್ತೈತಿ ಅರುಣ್ ಅವಾಗ ಫುಲ್ ಹೆದರಿಕೆ ಸ್ಟಾರ್ಟ್ ಆಕೈತಿ. ಮತ್ತು ಮುದುಕ ನನ್ನ ಬಿಟ್ಬಿಡ ಅಂತ ಮುದುಕಾಗ ಹೇಳ್ತಾನೆ ಅರುಣ್. ಆವಾಗ ಆ ಮುದುಕಲಿಂತ ಒಂದು ಸೌಂಡ್ ಬರ್ತೈತಿ ಹಗೂರವಾಗಿ, ನಿನ್ನಿಂದ ನಾನು ಮತ್ತು ನನ್ನ ಮೊಮ್ಮಗ ಸತ್ತೀವಿ ಅಂತ ಹೇಳಿ ಅಲ್ಲಿಂತ ಆ ಮುದುಕ ಗಾಯವಾಗಿ ಬಿಡ್ತಾನೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಅನ್ಕೋತೀನಿ. ಆ್ಯಂಡ್ ಮುಂದೆ ನಿಮಗೆ ಇಂಥವು ಹಾರರ್ ಸ್ಟೋರಿ ಬೇಕಪ್ಪ ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ ಅಂತಂದು ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಸಿ ಯು, ಬಾಯ್.